ಏನ್ ಮಗಳೇ, ಏನ್ ಅನ್ನಿಸ್ತು? ನೀನ್ ಮಾತಾಡಲ್ಲ ಬಿಡು. ಒಟ್ಟಲ್ಲಿ ನಾನು ಕರೆದ ತಕ್ಷಣ ಬಂದ್ರಿ. ಈ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ನೀವಿಬ್ರು ಕೂಡ ಕಾರಣಕರ್ತರು. ಒಂದೇ ಒಂದು ಮನಸ್ಸು ಬೇಜಾರು, ಕರೆದ ತಕ್ಷಣ ಬರಲಿಲ್ಲ ಅಂತ. ಮುಂದಿನ ಸಲ ಹಾಗೆ ಮಾಡಿದ್ರೆ ನನಗೆ ಕೋಪ ಬರುತ್ತೆ ಅಷ್ಟೆ. ಯಾಕಪ್ಪ ನಗಪ್ಪ? ನನಗೆ ಅರ್ಥ ಆಗತ್ತೆ, ನಿಮ್ಮ ದಾಂಪತ್ಯ ಜೀವನ ನೀವು ಅನ್ಕೊಂಡಷ್ಟು ಚೆನ್ನಾಗಿಲ್ಲ. ಕಾರಣ ಮದುವೆ ಆದ ರೀತಿ ಅಲ್ವಾ ಆದಿ? ಒಂದು ವಿಷಯದ ಬಗ್ಗೆ ಇಬ್ಬರು ಕನಸು ಕಾಣಬಾರ್ದು. ಅಲ್ಲಿ ಆಗೋದೇ ಅನಾಹುತ. ಇಲ್ಲೇನಾಯ್ತು? ನನ್ನ ಸಂಗಾತಿಯಾಗಿ ಬರಬೇಕಾದವಳು ಹೇಗಿರಬೇಕು ಅಂತ ನೀನ್ ಕನಸು ಕಾಣ್ತಾ ಇದ್ದೆ. ಈ ಮನೆ ಸೊಸೆಯಾಗಿ ಬರಬೇಕಾದವಳು ಹೇಗಿರ್ಬೇಕು ಅಂತ ನಿನ್ ತಾಯಿ ಕನಸು ಕಾಣ್ತಾ ಇದ್ಲು. ಒಂದು ಕನಸು ನನ್ಸಾಯ್ತು, ಇನ್ನೊಂದು ಕನಸು ನನ್ಸಾಗ್ಲಿಲ್ಲ. ಅದರ ಪರಿಣಾಮನೇ ನೀವಿಬ್ರು ಅನುಭವಿಸ್ತಾ ಇರೋ ನೋವು. ಏನ್ ಅನ್ಕೋಬೇಡ, ಸರೋಗುತ್ತೆ ಎಲ್ಲಾನು. ನಿಮ್ಮಮ್ಮ ತುಂಬಾ ಒಳ್ಳೆಯವಳು ಕಣಯ್ಯ. ಅವಳ ಮಾತು ಸ್ವಲ್ಪ ನಿಷ್ಠೂರವಾಗಿ ಅನ್ಸುತ್ತೆ ಅಷ್ಟೇ, ಬಟ್ ಆ ಮಾತಲ್ಲಿ ಅರ್ಥ ಇರುತ್ತೆ. ಅದು ಪ್ರೀತಿಯ ಪರಾಕ ಅಷ್ಟೇ. ಅದು ಆಕೆ ಜಾಗದಲ್ಲಿ ನಾನಿದ್ರು ಕೂಡ ನಾನು ಹೀಗೆ ನಡ್ಕೋತಾ ಇದ್ದೆ. ಆದ್ರೆ ನೀವು ಅವ್ರನ್ನ ಗೆಲ್ಲಬೇಕು, ಬಹಳ ಮುಖ್ಯ. ಅದು ಗೆಲ್ಲಬೇಕು. ಅರ್ಥ ಆಯ್ತು ಮಗಳೇ? ಜೀವನ ಕಲಿಸೋ ಪಾಠ ಇದೆಯಲ್ಲ, ಆ ಪಾಠ ಯಾವ ವಿಶ್ವವಿದ್ಯಾಲಯದಲ್ಲೂ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಪ್ರತಿ ಘಟನೆಯನ್ನ ಶಿಕ್ಷೆ ಅಂತ ಅನ್ಕೋಬೇಡ, ಪಾಠ ಅಂತ ತಗೋ. ತುಂಬಾ ಚೆನ್ನಾಗಿರುತ್ತೆ. ನೀನ್ ಅತ್ತೆ ಕೆಳಗೆ ನೀನ್ ಪಳಗ್ಬೇಕು, ನೋವು ಮಾಡ್ಕೋಬೇಡ ಮನಸ್ಸಿಗೆ. ಒಂದು ಗಟ್ಟಿ ಚಿನ್ನಕ್ಕೆ ಸುತ್ತಿಗೆಯಿಂದ ಬಡಿತಾ ಇದ್ವಿ ಅನ್ಕೋ, ಆ ಚಿನ್ನ ಒಂದು ಸುಂದರವಾದ ಆಭರಣ ಆಗುತ್ತೆ. ಆದ್ರೆ ಈ ಬಡಿತಾ ಇರುತ್ತಲ್ಲ ಸುತ್ತಿಗೆ, ಅದು ಚಿನ್ನ ಆಗೋದೇ ಇಲ್ಲ. ಹಾಗಾಗಿ ನೀನು ಗಟ್ಟಿ ಚಿನ್ನ, ಆಭರಣ ಆಗ್ತೀಯ. ನೀನು ನಿಧಾನವಾಗಿ ನಿಮ್ಮ ಅತ್ತೆನ ಗೆಲ್ಲೋ ಪ್ರಯತ್ನ ಮಾಡಿ. ಆ ಮನೆಗೆ ನೀನು ಹಿರಿ ಸೊಸೆ, ಸರ್ವ ಜವಾಬ್ದಾರಿ, ಸರ್ವ ಅಧಿಕಾರವೂ ಕೂಡ ನಿನಗಿರುತ್ತೆ. ಅರ್ಥ ಆಯ್ತಾ? ನೊಂದ್ಕೋಬೇಡ. ಸರಿ. ನಿಮ್ ಸಹಾಯನ ಸಹಾಯವರೆಗೂ ಮರೆಯೋದಕ್ಕಾಗಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ತಂದೆ ಸ್ಥಾನದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ. ಸಹಾಯವರೆಗೂ ನಿಮ್ ಈ ಋಣ ತೀರ್ಸೋದಕ್ಕಾಗಲ್ಲ. ಅದಕ್ಕೆ ನಾನು ಕಡೆಯವರೆಗೂ ಆಭಾರಿಯಾಗಿರ್ತೀನಿ. ಇಲ್ಲ ಮಗಳೇ, ನನಗೆ ನೀನ್ ಬೇರೆ ಅಲ್ಲ, ಜನನಿ ಬೇರೆ ಅಲ್ಲ. ಜನನಿ ಕಣ್ಣಲ್ಲಿ ನೀರು ಬಂದ್ರು ಒಂದ್ ವೇಳೆ ನಾನು ಸಹಿಸ್ಕೋತೀನಿ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನಾನು ಸಹಿಸ್ಕೊಡಲ್ಲ. ಅದನ್ನ ನೀನೀಗಾಗ್ಲೇ ನಿಂಗೆ ಅರ್ಥ ಆಗಿರುತ್ತೆ. ನೀನ್ ಬಾಳ್ ಸರಿ ಮಾಡಬೇಕು, ನಿನ್ಗೆ ನಿನ್ ಕೈಗೆ ಆಧೀನ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ತುಂಬಾ ಅವಮಾನಗಳನ್ನು ಅನುಭವಿಸ್ತೇನೆ. ಆದ್ರೂ ಕೊನೆಯಲ್ಲಿ ನಿನ್ ಗೆಲುವು ಸಿಕ್ತು. ಆದ್ರೆ ಇದು ಕ್ಷಣಿಕ ಅಷ್ಟೇ. ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ. ನಗ್ನಗ್ತಾ ಇರು. ಮನೆಯಲ್ಲಿ ಅತ್ತೆ ಬೈತಾಳೆ ಅಂತ ಮನೆಯಲ್ಲಿ ಎಲ್ಲರ ಜೊತೆನೂ ಮುಖ ಒದಿಸ್ಕೊಂಡು ಓಡಾಡಬೇಡ. ನಗ್ನಗ್ತಾ ಇರು, ನಗ್ನಗ್ತಾ ಇರು. ನಗುವಿನ ಮಂತ್ರ ಯಾರು ಗೊತ್ತಿರುತ್ತೆ, ಅವ್ರಿಗೆ ಬೇಸರ ಆಗೋದಿಲ್ಲ, ಸೋಲು ಇರೋದಿಲ್ಲ. ಒಂದಲ್ಲ ಒಂದಿನ ನಿಮ್ಮ ಅತ್ತೆ ನಿನ್ನ ಕರೆದು ನನ್ನ ಮುದ್ದು ಸೊಸೆ ಅಂತ ಅಪ್ಕೊಂಡಿಲ್ಲ ಅಂದ್ರೆ ಅವತ್ತು ಕೇಳು. ಅರ್ಥ ಆಯ್ತಾ? ಅದೇ ನೀನು ಅಷ್ಟೇಪ್ಪ. ಅಮ್ಮ ನಿನ್ನ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳಪ್ಪ. ಅವಳೇನಂದ್ರೂ ಬೇಜಾರು ಮಾಡ್ಕೋಬೇಡ. ಆಯ್ತಾ? ಚೆನ್ನಾಗಿರಿ, ನಗ್ನಗ್ತಾ ಇರಿ. ಅವಳನ್ನ ಗೆಲ್ಲೋ ಪ್ರಯತ್ನ ಮಾಡಿ, ಕ್ಷಣ ಕ್ಷಣಕ್ಕೂ ಗೆಲ್ಲೋ ಪ್ರಯತ್ನ ಮಾಡಿ. ಅಲ್ವಾ? ಒಂದಂತೂ ಸತ್ಯ, ಈ ಯುಗಾದಿನ ನನ್ನ ಜೀವನದಲ್ಲಿ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರತಿ ಯುಗಾದಿ ದಿವಸ ನಾನು ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ನನ್ನ ತಂಗಿ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ದೆ. ನಮ್ಮಪ್ಪ ಕರೀತಿದ್ರು, ಏ ಬಾರೋ ಮಗನೇ, ಬಾರೋ ಮಗನೇ. ಬರಕ್ ನನ್ನ ಮನಸ್ಸೇ ಆಗ್ತಿರ್ಲಿಲ್ಲ. ಆದ್ರೆ ಈ ಯುಗಾದಿ ನೀನು ಬಂದು ನಮ್ಮ ಜೊತೆಲಿದ್ದು ನಿನ್ನ ಸಂತೋಷನ ಕೊಟ್ಟು, ನೀನು ಮಾಡಿದ ಅಡುಗೆನ ನಮ್ಗೆ ಉಣಬಡಿಸಿ, ಇಷ್ಟು ಪ್ರೀತಿ ಕೊಟ್ಟು ನನಗೆಲ್ಲ ಮರೆಸ್ಬಿಟ್ಟೆ ಹಾಕಿಲ್ಲ ನೀನು. ನನಗೇನೋ ಒಂದು ಹೊಸ ಜನ್ಮ ಬಂದ ಹಾಗಾಯ್ತು. ಇನ್ನು 100 ವರ್ಷ ನಾನು ಗಟ್ಟಿಯಾಗಿ ಬದುಕಿರ್ತೀನಿ. ನೀನು ಅಷ್ಟೇ ದೀರ್ಘಾಯುಷ್ಯವಾಗಿರು. ನಿನಗೆ ರಣಕಲ್ಲು ತವರು ಮನೆ. ಯಾವಾಗ ನಾನು ನೋಡ್ಬೇಕು ಅನ್ಸುತ್ತೆ
ಬಂದು ಫೋನ್ ಮಾಡು, 10 ನಿಮಿಷಕ್ಕೆ ನಾನು ಅಲ್ಲಿ ಬರ್ತೀನಿ. ನೀನ್ ಇಲ್ಲಿ ಬರ್ಬೇಕಾ? ಹೊರಟು ಬಂದು ಬಿಡು, ಸಂತೋಷವಾಗಿರೋ ನೀನಷ್ಟೇ. ನನ್ ಜನ್ಮ ಸಾರ್ಥಕ ಆಯ್ತು ವೀರಣ್ಣ. ಹೊರಡೋದಕ್ಕೆ ಅಪ್ಪಣೆ ಕೊಡಿ. ಹೊರಡ್ತೀನಿ ಅನ್ಬೇಡ ತಾಯಿ, ಬರ್ತೀನಿ ಅನ್ಬಿಟ್ಟು ಹೊರಡು. ಬರ್ತೀನಿ. ಹೋಗ್ ಬರ್ತೀನಿ ವೀರಣ್ಣ. ಆಯ್ತು, ಖುಷಿ ಆಯ್ತು. ಬಾಮ್ಮ, ಬಾ ಅಪ್ಪ, ಬಾ. ಇನ್ನು ಈ ಕರಿಮಣಿನ ಜನನಿಯವ್ರಿಗೆ ಅಂತಾನೆ ಪೋಣಿಸಿದ್ದು, ಆಶೀರ್ವಾದ ಮಾಡಿಕೊಟ್ಟಿದ್ದು. ನಾನು ಅದನ್ನ ಹಾಕೊಂಡಾಗ್ಲೂ ಅಮ್ಮಂಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಬುದ್ಧಿಯವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ನಿಮ್ಮಿಂದ ಕಟ್ಟಿಸ್ಕೊಂಡೆ. ಹಾಗಾದ್ರೆ ಎಲ್ಲಿವರೆಗೂ ಯಾಚನಾಧಾರದಲ್ಲಿ ಇರ್ತೀಯ? ಅಮ್ಮ ಯಾವಾಗ ನನ್ನ ಸೊಸೆ ಅಂತ ಒಪ್ಕೋತಾರೋ ಆ ದಿನ ಅವ್ರ ಮುಂದೆನೆ ಈ ತಾಳಿನ ನಿಮ್ಮಿಂದ ಬದಲಾಯಿಸ್ಕೋತೀನಿ. ಅಲ್ಲಿವರೆಗೂ ಇದೇ ಅರ್ಶನದ ದಾರದಲ್ಲಿರ್ತೀನಿ. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ. ಜನನಿ, ಅತ್ತೆ ಕರಿತಾ ಇದಾರೆ, ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಕೆಯಲ್ಲಿ ಯಾವ ಗುಣಗಳು ಇಲ್ಲ ಅಂತ ನೀನು ಸಂಕಟ ಪಡ್ತಾ ಇದೆಯೋ ಅದು ಇದೆಯಾ ಇಲ್ವಾ ಅಂತ ನೀನು ಪರೀಕ್ಷೆನೆ ಮಾಡಲಿಲ್ವಲ್ಲ. ಒಂದು ಸಲ ಪರೀಕ್ಷೆ ಮಾಡು. ಯಾಕೆ ಒಂದು ಅವಕಾಶ ಪಾರ್ವತಿ ಕೊಡಬಾರದು? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ನಿಮಗೆ ಮರ್ಯಾದೆ ಕೊಟ್ಟು, ನೀವು ಹೇಳಿದ ಹಾಗೆ ಪಾರ್ವತಿಗೆ ಒಂದು ಅವಕಾಶ ಕೊಡ್ತೀನಿ. ಹಬ್ಬಕ್ಕೆ ಅಂತ ಊರಿಗೆ ಹೋಗಿರೋ ಜಯ ಇನ್ನೂ ಬಂದಿಲ್ಲ, ಅದಕ್ಕೆ ನಿನ್ನೆ ಕರೆದ್ನಮ್ಮ. ಪರವಾಗಿಲ್ಲ ಅತ್ತೆ, ಏನ್ ವಿಷಯ ಹೇಳಿ. ನಾಳೆ ಆಫೀಸಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅರೇಂಜ್ ಆಗಿದೆ. ಆದಿತ್ಯ, ಪ್ರೀತು ಇಬ್ರನ್ನೂ ಬರಕ್ ಹೇಳು. ಸರಿ ಅತ್ತೆ. ಹಾಗೆ ಪಾರ್ವತಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಇಲ್ಲಿಗೆ ಬರಕ್ ಹೇಳ್ತೀಯಮ್ಮ? ಪಾರ್ವತಿ ಅವರನ್ನ? ಸರಿ ಅತ್ತೆ, ಈಗಲೇ ಬರೋದಕ್ಕೆ ಹೇಳ್ತೀನಿ. ಏನಂತ ಜನನಿ ಅವ್ರೆ? ಪಾರ್ವತಿ ಅವರೇ, ಅತ್ತೆ ನಿಮ್ಮನ್ನ ಕರೀತಿದ್ದಾರೆ. ನನ್ನನ್ನ? ಬೇಗ ಹೋಗಿ. ಅಲ್ಲ, ಏನ್ ವಿಷಯ? ಏನ್ ಕಾರಣಕ್ಕೆ ಕರ್ತಿದ್ದಾರೆ? ನಿಮ್ ಹತ್ರ ಅತ್ತೆ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರನಾ? ಗಾಬರಿ ಆಗ್ಬಿಡಿ ಪಾರ್ವತಿ ಅವರೇ. ಅಪ್ಪ ನಮ್ಮನ್ನೆಲ್ಲ ಹಬ್ಬಕ್ಕೆ ಊರಿಗೆ ಕರ್ತಿದ್ದೆ ನಿಮ್ಮನ್ನ ಅತ್ತೆನ ಒಂದ್ ಮಾಡೋದಿಕ್ಕೆ ಅಂತ. ಯಶಮಾನ್ರೆ, ನಾಳೆ ಆಫೀಸಿಗೆ ಯಾವ ಸೀರೆ ಉಟ್ಕೊಳ್ಳಿ? ಇದು ಹೇಗಿರುತ್ತೆ? ಇದು ಪೂಜೆಗೆ ಉಟ್ಕೊಳ್ಳೋ ತರ ಇರುತ್ತಲ್ವಾ? ಬೇಡ ಬಿಡಿ. ಇದು ಬೇಡ, ತುಂಬಾ ಕಲರ್ಫುಲ್ ಆಗೋಯ್ತು. ಇದು ಇದು ಓಕೆ ಅನ್ಸುತ್ತೆ. ಹೌದಾ? ಇದು ನೋಡಿ ನೋಡಿ. ಬೇಡ ಬೇಡ ಪಾರು. ಬೇಡವಾ? ಇದು ಹೇಗಿರುತ್ತೆ ನೋಡಿ. ನಂಗೆ ಯಾಕೋ ಇದೇ ಬೆಸ್ಟ್ ಅನ್ಸ್ತಾ ಇದೆ. ಹೌದಾ? ಸರಿ ಯಜಮಾನ್ರ, ಸರಿ, ನಾನು ಇದನ್ನೇ ಉಟ್ಕೋತೀನಿ. ಯಜಮಾನ್ರ, ಇನ್ ಮುಂದೆ ನಮ್ಗೆಲ್ಲ ಒಳ್ಳೆ ದಿನಗಳೇ ಅಂತ ಅನ್ಸ್ತಾ ಇದೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಪಾರು, ನಿನ್ನ ಮತ್ತೆ ಅಮ್ಮನ ಮಧ್ಯ ಅದೇನ್ ಮಾತುಕತೆ ನಡೀತೀಯೋ ನಂಗೆ ಗೊತ್ತಿಲ್ಲ. ಆದ್ರೆ ನಿನ್ ಖುಷಿ ನೋಡ್ತಾ ಇದ್ರೆ
ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹ್ಞೂ ಯಜಮಾನ್ರೆ, ಕೊನೆಗೂ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಅಖಿಲಮ್ಮ ನಾಳೆ ನನ್ನ ಸೊಸೆ ಅಂತ ಎಲ್ರ ಮುಂದೆ ಪರಿಚಯ ಮಾಡಲ್ಲ, ಅದಂತೂ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾಳೆ ಆಫೀಸಿಗೆ ಬಾ, ನಿಂಗೆ ದೊಡ್ಡ ಜವಾಬ್ದಾರಿ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇವರೆಲ್ಲರೂ ಹೇಳಿದ್ರಲ್ಲಿ ಯಾವ್ದಾದ್ರು ಒಂದ್ ಜವಾಬ್ದಾರಿನ ನಾನು ಕೊಡ್ಬೋದು ಅನ್ಸುತ್ತೆ. ಅಲ್ಲ ಕಣೆ ಅಕ್ಕ, ಆ ತರ ಕೆಲ್ಸ ಕೊಟ್ರೆ ನೀನ್ ಖುಷಿ ಪಡೋದ್ರಲ್ಲಿ ಏನಿದೆ? ನನಗನ್ಸುತ್ತೆ ಅಖಿಲಮ್ಮ ನಿನ್ನ ದೂರ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಅಖಿಲಮ್ಮ ಇತ್ತೀಚೆಗೆ ಆಫೀಸ್ಗೆ ಜಾಸ್ತಿ ಹೋಗ್ತಿಲ್ಲ. ಅದೇ ನೀನ್ ಆಫೀಸ್ಗೆ ಹೋದ್ರೆ ನಿನ್ ಮುಖ ನೋಡೋಕ್ ತಪ್ಪುತ್ತೆ ಅಂತ ಈ ರೀತಿ ಯೋಚನೆ ಮಾಡಿರ್ಬೋದಾ? ಚೇಚೆ, ಅಖಿಲಮ್ಮ ಅಂತ ಸಣ್ಣ ಮನ್ಸಿನವ್ರಲ್ಲಮ್ಮ. ಒಂದ್ ವೇಳೆ ಗಣಿ ಹೇಳ್ದಾಗೆ ಅಮ್ಮ ನನ್ನನ್ನ ದೂರ ಇಡೋದಿಕ್ಕೆ ಈ ನಿರ್ಧಾರ ತಗೊಂಡಿದ್ರೆ ನಾನು ಅದಕ್ಕೂ ಸಂತೋಷ ಪಡ್ತೀನಿ ಸಾವಿತ್ರಕ್ಕ. ಯಾಕೆ ಅಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಅಮ್ಮಂಗೆ ಸಂತೋಷ ನೆಮ್ಮದಿ ಇಲ್ಲ. ಅದೇ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿದ್ರೆ ಅಮ್ಮ ಮನೇಲಿ ನೆಮ್ಮದಿಯಾಗಿರ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಹೇಳು? ಅಖಿಲಮ್ಮನ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ, ಮೊದಲನೇ ಸಲ ಆಫೀಸಿಗೆ ಹೋಗ್ತಾ ಇದ್ದೀನಿ. ಇದರಿಂದ ನಿಮಗೆ ಸಂತೋಷ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ ನೆಮ್ಮದಿಗೆ ನಾನು ಕಾರಣ ಆಗೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಹೊಸ ಪ್ರಯತ್ನಕ್ಕೆ ಗೆಲುವು ಸಿಗ್ಲಿ ಅಂತ ಆಶೀರ್ವಾದ ಮಾಡಿಮ್ಮ. ತಥಾಸ್ತು. ಸಾರಿ, ಅದ್ಗೆ ಮಾಮ್ ಬದಲಿಗೆ ನಾನ್ ತಥಾಸ್ತು ಅಂತ ಅಂದ್ಬಿಟ್ಟೆ. ಮನ್ಸ್ಫೂರ್ತಿ ಯಾರೇ ಹರ್ಸಿದ್ರು ಅದು ಈಡೇರುತ್ತಂತೆ. ಹಾಗೆ ಆಗ್ಬೇಕನ್ನೋದು ನಮ್ಮ ಆಸೆ ಕೂಡ ಅಲ್ವಾ? ಅಲ್ಲ, ಅದ್ಗೆ ಮಾಮ್ ನಿಮ್ನ ಯಾವ ಕಾರಣಕ್ಕೆ ಆಫೀಸ್ ಕರೆದಿದ್ದು ಅಂತ ಹೇಳಲ್ವಲ್ಲ? ಪ್ರೀತು ನನ್ನ ಹತ್ರನೇ ಬಾಯ್ಬಿಟ್ಟಿಲ್ಲ, ನಿನಗೆ ಹೇಳ್ತಾಳ? ಅದು ನಿಜಾನೇ. ಹೇಗೋ ಅಣ್ಣ ತಮ್ಮ ಇಬ್ರು ಆಫೀಸಿಗೆ ಹೋಗ್ತಿದಿರಲ್ಲ, ಅಲ್ಲೇ ಗೊತ್ತಾಗುತ್ತೆ ಬಿಡಿ. ಬ್ರೋ, ಚಿಕ್ಕವರಿದ್ದಾಗ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ ಟೆನ್ಷನ್ ಆಗ್ತಿತ್ತಲ್ವಾ? ಆ ತರ ಟೆನ್ಷನ್ ಆಗ್ತಿದೆ. ಬ್ರೋ, ಹೊಡೋಣ. ಅಮ್ಮ ನೀವ್ ಹೊರಟಿರಿ, ಬರ್ತೀನಿ ಅಂತ ಹೇಳಿದ್ರು. ಸರಿ, ಪಾರ್ವತಿ ಅವರೇ, ಆಲ್ ದಿ ಬೆಸ್ಟ್. ಬರ್ತೀವಿ ಮಚ್ಚ. ಹೋಗ್ ಬರ್ತೀವಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ಹೆಸರು ಸಿದ್ದಪ್ಪ ತಾನೆ? ಮೇಡಮ್, ನೀವು ನೋಡ್ತಾ ಇರೋದು ಮೊದಲನೇ ಸರಿ. ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ಮೇಡಮ್? ನನಗೆಲ್ಲ ಗೊತ್ತು. ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಟು ಅವರ್ ಕಂಪನಿ. ಅಯ್ಯೋ, ಇದೆಲ್ಲ ಯಾಕೆ? ಇದೆಲ್ಲ ಆದಿತ್ಯ ಸರ್ ಆರ್ಡರ್ ಮೇಡಮ್. ಪಾರು, ಇಷ್ಟು ದಿನ ನೀನು ನನಗೆ ಊಟ ಕೊಡೋದಕ್ಕೆ ಆಫೀಸಿಗೆ ಬರ್ತಾ ಇದ್ದೆ, ಆದರೆ ಇವತ್ತು ಅರಸನಕೋಟೆ ಅಖಿಲೇಶ್ವರಿ ಸೊಸೆ ಆಗಿ ಈ ಆದಿತ್ಯನ ಹೆಂಡತಿಯಾಗಿ ಆಫೀಸಿಗೆ ಬರ್ತಾ ಇದೆ. ಅದಕ್ಕೆ ಈ ವಿಶೇಷವಾದ ಸ್ವಾಗತ. ಅಕ್ಕ, ಪಾರ್ವತಿನ ಯಾಕಕ್ಕ ಆಫೀಸಿಗೆ ಕರೆದಿರೋದು? ಹಂಗ್ ನೋಡ್ಬೇಡಿ ಅಕ್ಕ, ನನಗೆ ತುಂಬಾ ಭಯ ಆಗುತ್ತೆ. ಸಾರಿ, ಕುತೂಹಲ ಕೇಳ್ದೆ ಅಷ್ಟೇ. ಕೇಳಲೇಬೇಕು ಅಂತೇನಿಲ್ಲ ಅಕ್ಕ. ಆದ್ರೂ ಅವಳು ಮನೆ ಕೆಲಸದವಳಲ್ವಾ, ಅಂಥವಳು ಯಾಕೆ ಆಫೀಸಿಗೆ? ಪಾರ್ವತಿ ಮನೆ ಕೆಲಸದವಳು ಆಗ, ಈಗ ಈ ಮನೆ ಹಿರಿ ಸೊಸೆ ಅವಳು. ಅದನ್ನ ಮೊದಲು ಅರ್ಥ ಮಾಡ್ಕೊ.
ಇವತ್ತೇ ಕೊನೆ. ಇನ್ಯಾವತ್ತು ಪಾರ್ವತಿನ ಮನೆ ಕೆಲಸ ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಭಾವ, ಕ್ಷಮಿಸಿ. ಯಾರಾದ್ರೂ ಆಫೀಸ್ ಮುಂದೆ ಹೀಗೆಲ್ಲ ಮಾಡ್ತಾರೆ ಅಂದ್ರೆ ತೆಗೆರೆ ಮೊದಲೇ ಇದನ್ನ. ನಿಲ್ಸಿ, ಅದನ್ನ ತೆಗಿಬೇಡಿ. ಯಾಕೆ ಮೇಡಮ್? ಸಗಣಿ ವಾಸನೆ ತಡೆಯಕ್ಕಾಗ್ತಾ ಇಲ್ಲ, ತೆಗಿಲೇ ಬಿಡಿ ಮೇಡಮ್. ಸಗಣಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಗೋಮಾತೆಯಿಂದ ಸಿಗೋ ಪವಿತ್ರವಾದ ವಸ್ತು. ಪೂಜೆಲ್ ಮಾಡೋ ಹೋಮ ಹವನಕ್ಕೆಲ್ಲ ಅದೇ ಸಗಣಿ ಉಪಯೋಗಿಸ್ತಾರೆ. ಯಾಕೆ ಹೇಳಿ? ಅದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗ್ಲಿ ಅಂತ. ಹಾಗೆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಕೂಡ ಉಪಯೋಗಿಸ್ತಾರೆ. ಸಗಣಿನ ಒಣಗಿಸಿ ಸುಡೋ ಬೂದಿಯಿಂದ ಹಲ್ಲುಜ್ಜಿದ್ರೆ ಹಲ್ಲು ಗಟ್ಟಿ ಮುಟ್ಟಾಗಿರುತ್ತೆ. ಹಾಗೆ ಸಗಣಿಯಿಂದ ವಿಭೂತಿ ತಯಾರಿಸ್ತಾರೆ, ನೈಸರ್ಗಿಕ ಗೊಬ್ಬರ ತಯಾರಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬೇಡಿ. ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸರ್ಪ್ರೈಸ್ ಕೊಡೋದನ್ನ ಹೇಳ್ಕೊಟ್ಟವ್ರೆ ನೀವಲ್ವಾ? ಅವರವರ ಅರ್ಹತೆಗೆ ಯೋಗ್ಯತೆಗೆ ತಕ್ಕಂಥ ಪೋಸ್ಟ್ಗಳು, ಪೊಸಿಷನ್ಸ್ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಖುಷಿ ಪಡುವಂಥದ್ದು ಏನಿದೆ? ಕೆಲವು ಸತ್ಯಗಳು, ಕೆಲವು ವಿಷಯಗಳು ಎಲ್ರಿಗೂ ಗೊತ್ತಾಗ್ಲೇಬೇಕು. ಅದಕ್ಕೆ ಪಾರ್ವತಿನ ಆಫೀಸಿಗೆ ಕರೆಸಿರೋದು. ನೀನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಖಿಲ. ಅದು ನಿಮಗೂ ಅರ್ಥ ಆಗಿ ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸರಿ, ನಾನು ಆಫೀಸ್ ಹತ್ರ ಬಂದಿದ್ದೀನಿ. ಇನ್ನೇನಾದ್ರೂ ಹೇಳೋದಿದೆಯಾ? ಏನಿಲ್ಲ ಅಖಿಲ. ಸರಿ. ನನ್ ಖುಷಿ ಇರೋದು ಇಲ್ಲಿ ಕೂರೋದ್ರಲ್ಲ. ನೀವ್ ಕುತ್ಕೊಳ್ಳಿ. ನನ್ ಜಾಗ ಯಾವತ್ತಿದ್ರು. ಪರು, ಏನ್ ಮಾಡ್ತಾ ಇದ್ಯಾ? ನೀನ್ ನನ್ನ ಕಾಲ್ ಕೆಳಕ್ ಕೂತ್ರೆ ನನಗೆ ಖುಷಿ ಆಗತ್ತಾ? ಖಂಡಿತ ಇಲ್ಲ, ನನಗಿನ್ನೂ ಬೇಜಾರಾಗತ್ತೆ. ನೋಡು, ಗಂಡ ಹೆಂಡತಿ ಯಾವಾಗ್ಲೂ ಸರಿ ಸಮವಾಗಿರ್ಬೇಕು. ಯಜಮಾನ್ರ ತೊಡೆ ಮೇಲೆ ಯಾಕೆ ಕೂರ್ಸ್ಕೋತಿದ್ದೀರಾ? ಸುಮ್ಮನೆ ನನಗೆ ಇವಾಗ ತುಂಬಾ ಖುಷಿ ಆಗ್ತದೆ. ಯಾರಾದ್ರೂ ನೋಡಿದ್ರ? ನೋಡ್ಲಿ ಬಿಡು, ನಾವಿಬ್ರು ಗಂಡ ಹೆಂಡತಿ. ಅದರಲ್ಲೂ ಹೊಸದಾಗಿ ಮದುವೆ ಆಗಿರೋರು ರೊಮ್ಯಾನ್ಸ್ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ. ತಪ್ಪೇನಿದೆ? ಯಜಮಾನ್ರ ಇದು ಆಫೀಸು. ಗೊತ್ತು ಬಿಡಿ ಯಜಮಾನ್ರ. ಇವ್ರು ಮಾಡ್ತಾರಲ್ಲ, ಇಂಥವ್ರನ್ನ ಈ ಸೀಟಲ್ಲಿ ಕೂರ್ಸಕ್ಕಾಗುತ್ತಾ ಮೇಡಮ್? ಮೇಡಮ್, ಸ್ಯಾನಿಟೈಸರ್ ಯೂಸ್ ಮಾಡೋ ಕಡೆಗೆ ಗೋಮೂತ್ರನ ಸಿಂಪಡಿಸಿದ್ದಾರೆ. ಆಫೀಸೆಲ್ಲ ತುಂಬಾ ವಾಸನೆ ಬರ್ತಾ ಇದೆ. ಇಂಥವ್ರನ್ನ ನಿಮ್ ಸ್ಥಾನಕ್ಕೆ ಕೂರ್ಸಕ್ಕಾಗತ್ತಾ? ನೀವೇ ಹೇಳಿ ಮೇಡಮ್. ಮೇಡಮ್, ನಾವು ಆಫೀಸ್ನಲ್ಲಿ ಪೂಜೆ ಮಾಡಿದ್ರೆ ದೇವರಿಗೆ ಅಗರಬತ್ತಿನೇ ಹಚ್ಚೋದಿಲ್ಲ. ಅಂಥದ್ರಲ್ಲಿ ಇವರು ಆಫೀಸ್ ತುಂಬಾ ಸಾಂಬ್ರಾಣಿ ಹೊಗೆ ಹಾಕಿ ಆಫೀಸ್ನೆಲ್ಲ ಹೊಗೆ ತುಂಬ ಮಾಡಿದ್ರಲ್ಲ ಮೇಡಮ್. ಇವರನ್ನ ನಿಮ್ ಸ್ಥಾನದಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗುತ್ತಾ ಮೇಡಮ್? ನಮ್ಮ ಆದಿತ್ಯ ಸರ್ ವೈಫ್ ಅಂದ್ರೆ ನಮಗೂ ತುಂಬಾನೇ ಗೌರವ ಇದೆ. ಆದರೆ ಕಂಪ್ನಿ ವ್ಯವಹಾರ ಅಂತ ಬಂದಾಗ ಕ್ವಾಲಿಫಿಕೇಶನ್ ಮುಖ್ಯ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಯಾವ ಬೇಕಾದ್ರೂ ಗಳಿಸ್ಕೋಬಹುದು, ಬಟ್ ಎಜುಕೇಶನ್ ಕ್ವಾಲಿಫಿಕೇಶನ್. ಮದುವೆಗೂ ಮುಂಚೆ ಇವರು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವರು ಅಂತ ಕೇಳಿದೀನಿ. ಅಂತ ಸ್ಥಾನದಲ್ಲಿದ್ದವರು ಇಂಥ ಪೋಸ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ರಾಂಗ್ ಮೇಡಮ್. ಸಾರಿ ಪಾರ್ವತಿ ಮೇಡಮ್, ವಾಟ್ ಇಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್?
ಏನು ಓದಿದ್ದೀರಾ? ನಾಲ್ಕನೇ ಕ್ಲಾಸು. ಆದಿತ್ಯ ಸರ್ನ ಮದ್ವೆ ಆದ್ರು ಅನ್ನೋ ಕಾರಣಕ್ಕೆ ಎಂಟಿ ಸ್ಥಾನ ಸಿಗ್ಬೋದು, ಆದ್ರೆ ಸಿಇಒ ಸ್ಥಾನನ ಹೇಗ್ ಕೊಡಕ್ಕಾಗತ್ತೆ ನೀವೇ ಹೇಳಿ ಮೇಡಮ್. ಪೊಸಿಷನ್ ಬದಲಾಗಿದ್ ಮಾತ್ರಕ್ಕೆ ಪೋಸ್ಟ್ ಬದಲಾಗಲ್ಲ ಅಲ್ವಾ ಮೇಡಮ್? ಪಾರ್ವತಿ ಮೇಡಮ್, ಒಂದ್ ಕಂಪ್ನಿನ ಹೇಗ್ ನಡೆಸಬೇಕು ಅನ್ನೋದು ಗೊತ್ತಾ? ಕಂಪನಿ ಲಾಸ್ ಅಲ್ಲಿ ಇದ್ದಾಗ ಅದನ್ನ ಹೇಗೆ ಮೇಲೆ ಕೆತ್ತಬೇಕು ಅಂತ ಹೇಳ್ತೀರಾ ಮೇಡಮ್? ಕಂಪ್ನಿಯ ನೆಟ್ ಪ್ರಾಫಿಟ್ ಏನಂತ ತಿಳ್ಕೊಂಡಿದ್ದೀರಾ ಮೇಡಮ್? ಒಂದ್ ಕಂಪ್ನಿಗೆ ಸಿಇಒ ಆಗ್ಬೇಕಾಗಿರೋರು ಮೊದಲು ಕಂಪ್ನಿ ಹಿಂದಿನ ಹಿಸ್ಟ್ರಿ ಹಾಗೂ ಕಂಪ್ನಿ ಹ್ಯಾಂಡಲ್ ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸ್ಟ್ರೆಂತ್ ಹಾಗೂ ವೀಕ್ನೆಸ್ನ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕಿತ್ತು. ಆದ್ರೆ ನೀವು ಹೋಮಲ್ಲಿ ಮಾಡೋ ವರ್ಕ್ನ ಮಾಡಿದ್ರಿ. ಪಾರ್ವತಿ ಮೇಡಮ್ ಅವರಿರೋ ಜಾಗನ ನೀಟಾಗಿ ಇಟ್ಕೊಳಕ್ ಸೂಟ್ ಆಗ್ಬೋದು. ನಿಮ್ಮೆಲ್ಲರ ಪ್ರಕಾರ ನೀವು ಪಾರ್ವತಿಯನ್ನ ಏನು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೂ ಮಿಗಿಲಾದ ಅನೇಕ ಕ್ವಾಲಿಟೀಸ್ ಈಕೆಯಲ್ಲಿದೆ. ಈಕೆಗೆ ಬರ್ದೇ ಇರೋ ಕೆಲಸನೇ ಇಲ್ಲ. ಅಡಿಗೆ ಮನೆಯಲ್ಲಿ ನಿಂತು ನೂರಾರು ಜನಕ್ಕೆ ಅಡಿಗೆ ಮಾಡೋದಕ್ಕೂ ಸೈ, ಕಾರ್ಪೊರೇಟ್ ಆಫೀಸ್ನಲ್ಲಿ ಸೆಗಣಿ ಉಂಡೆಗಳನ್ನ ಇಟ್ಟು ರಂಗೋಲೆ ಹಾಕಿ ಪೂಜೆ ಮಾಡೋದಕ್ಕೂ ಸೈ, ಸಾಂಬ್ರಾಣಿಯನ್ನ ಹಾಕಿ ಹೊಗೆ ಎಬ್ಬಿಸೋದಕ್ಕೂ ಸೈ. ನೀವ್ ಯಾವ ಪ್ರಶ್ನೆ ಕೇಳಿದ್ರು ಆಕೆ ಹತ್ರ ಉತ್ತರ ಇದೆ ಅಲ್ವಾ ಅರಸನ ಕೋಟೆ ಆದಿತ್ಯ ಅವರೇ ಮತ್ತು ಪ್ರೀತಮ್? ಅವ್ರು ಕೂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ 1% ಕಾನ್ಫಿಡೆಂಟ್ ಇಲ್ಲ. ಅಂಥದ್ರಲ್ಲಿ ಇವ್ರನ್ನ ನಾವು ಏನು ಕೇಳೋಕ್ಕಾಗುತ್ತೆ ಮೇಡಮ್? ಹಾಗೇನಿಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳ್ಬೋದು, ಪ್ರಶ್ನೆಗಳನ್ನ ಕೇಳಬಹುದು. ಕೇಳಿ. ಹಾಯ್ ಮೇಡಮ್, we need to promote our product to multinational company. So, how do you plan to promote our product? ಕ್ಷಮಿಸಿ ಸರ್, ನೀವ್ ಏನ್ ಹೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. Excuse me, sir. She's not able to get what you're saying. If you don't mind, we can have a translate for that. ಇಟ್ಸ್ ಓಕೆ ಸರ್, ನಾನು ಕನ್ನಡದಲ್ಲಿ ಹೇಳ್ತೀನಿ. ಮೇಡಮ್, ನಮ್ಮ ಪ್ರಾಡಕ್ಟ್ನ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಮಾರಾಟ ಮಾಡಬೇಕಂದ್ರೆ ಮೊದಲಿಗೆ ಏನು ಮಾಡ್ಬೇಕು ಮೇಡಮ್? ಅಷ್ಟು ದೊಡ್ಡವ್ರ ಜೊತೆ ಹೇಗ್ ಮಾತಾಡಬೇಕು, ವ್ಯವಹರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ನಮ್ ಕಂಪ್ನಿ ಶೇರ್ಸ್ ಬಿದ್ದೋಗಿ ದೊಡ್ಡ ಲಾಸ್ ಆಗಿದೆ ಅನ್ಕೊಳ್ಳಿ ಮೇಡಮ್. ಅದ್ ಹಾಗೆ ಮುಂದುವರೆದ್ರೆ ಅದನ್ನ ಯಾವ ರೀತಿ ತಡಿತೀರಾ? ಶೇರ್ಸ್ ಅಂದ್ರೆ ಈಗ ಕಂಪನಿಗೆ ಆರ್ಡರ್ಸ್ ಜಾಸ್ತಿ ಆಗುತ್ತೆ, ಕೆಲಸಗಾರರು ಇದ್ದಷ್ಟೇ ಇರ್ತಾರೆ. ಆಗ ನೀವು ಹೇಗೆ ನಿಭಾಯಿಸ್ತೀರಾ ಮೇಡಮ್? ಆಗ ಎಲ್ರೂ 24 ಗಂಟೆ ಕೆಲಸ ಮಾಡ್ಬೇಕಾಗತ್ತೆ. We must appreciate this answer. A very, very hard worker. ಶೇರ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದವ್ರನ್ನ ನಿಮ್ ಸ್ಥಾನದಲ್ಲಿ ಹೇಗ್ ಕೂರ್ಸಕ್ಕಾಗತ್ತೆ ಮೇಡಮ್?
ನಿಮ್ಮ ಸೊಸೆ ಅನ್ನೋ ಕಾರಣಕ್ಕೆ ಇವರನ್ನ ಸಿಇಒ ಆಗಿ ಒಪ್ಕೊಂಡ್ರೆ ಕಂಪ್ನಿನ ಮುಚ್ಚಬೇಕಾಗುತ್ತೆ ಮೇಡಮ್. ನೋಡಿ ಇವ್ರೆ. ಪ್ರೀತಮ್, ಮಾತಾಡ್ತಾ ಇರೋದು ನಿಮ್ಮ ಅಮ್ಮ ಅಲ್ಲ, ಇದು ನಮ್ಮ ಮನೇನೂ ಅಲ್ಲ. ಅಭಿಪ್ರಾಯ ಹೇಳ್ತಾ ಇರೋದು, ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ಕಂಪನಿಯ ಬೋರ್ಡ್ ಮೆಂಬರ್ ಅಂಡ್ ಒನ್ ಆಫ್ ದಿ ಮೇಜರ್ ಶೇರ್ ಹೋಲ್ಡರ್ಸ್. ಅಂಡರ್ಸ್ಟ್ಯಾಂಡ್? ಸಾರಿ ಮ್ಯಾಮ್. ಹಾ, ಪ್ರಶ್ನೆ ಇನ್ನೂ ಮುಗ್ದಿಲ್ಲ. ಕೂತ್ಕೊಳ್ಳಿ. ಹನುಮಂತು, ಗಾಡಿ ನಿಲ್ಸು. ಯಾಕಮ್ಮವ್ರೆ ಗಾಡಿ ನಿಲ್ಸಕ್ಕೆ ಹೇಳಿದ್ರಿ? ತಗೋ, ನೀರು ಕುಡಿ. ಅಯ್ಯೋ ಬೇಡ ಅಮ್ಮವ್ರೆ. ಪರವಾಗಿಲ್ಲ, ಕುಡಿ ಹನುಮಂತು. ಇವತ್ತು ಮೀಟಿಂಗ್ ಅಲ್ಲಿ ನಡೆದ ವಿಷಯ ನಿನಗೆ ಗೊತ್ತಾಯ್ತಾ? ಅಮ್ಮವ್ರೆ, ನನ್ನ ಜೀವನದಲ್ಲಿ ತುಂಬಾ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದ್ದೀನಿ, ಆದ್ರೆ ನಿಮ್ಮಂತ ವ್ಯಕ್ತಿನ ಎಲ್ಲೂ ನೋಡೇ ಇಲ್ಲ. ಕೆಲವರ ಅರ್ಹತೆ ಏನು, ಯೋಗ್ಯತೆ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತೀರಿ. ಅಂದ್ರೆ ಇವತ್ತಿನ ಮೀಟಿಂಗ್ ಅಲ್ಲಿ ಏನ್ ನಡೀತು ಅಂತ ನಿನಗೆ ಗೊತ್ತಾಗಿದೆ? ನಾನೇ ಕಣ್ಣಾರೆ ನೋಡಿದೆ ಅಮ್ಮವ್ರೆ. ಅಲ್ಲಿ ನನಗೆ ಪಾರ್ವತಿ ಕಾಣಿಸ್ಲಿಲ್ಲ, ಬದಲಿಗೆ ನೀವು ನನಗೆ ದೇವ್ರ ತರ ಕಾಣಿಸಿದ್ರಿ.